ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇಷಯ್ಯ ವ್ಲಾಗ್ಸ್. ವೇಸ್ಟ್ ಬ್ಯಾಂಗಲ್ಸಿಂದ ಹೇಗೆ ಸುಂದರವಾದ ಬಳೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ವೇಸ್ಟ್ ಬ್ಯಾಂಗಲ್, ಗಮ್, ಕುಂದನ್, ಒಂದು ಕಲರ್ ಸಿಲ್ಕ್ ಥ್ರೆಡ್, ಇದು ರೌಂಡ್ ಕಲರ್ ಕುಂದನ್, ಒಂದು ಕಟರ್, ಸ್ಟೋನ್ ಚೈನ್, ಇದು ರೌಂಡ್ ಕುಂದನ್, ಗೋಲ್ಡ್ ಕಲರ್. ಮೊದಲಿಗೆ ಬಳೆಗೆ ಸುತ್ತಲೂ ಗಮ್ ಹಾಕಿ ಒಂದ್ರ ಮೇಲೆ ಒಂದು ಅಂಟಿಸ್ಕೋಬೇಕು. ಅದು ನೀಟಾಗಿ ಅಂಟಿದ ಮೇಲೆ ಅದೇ ತರಹ ಇನ್ನೂ ಒಂದು ಬ್ಯಾಂಗಲ್ಗೆ ಸುತ್ತಲೂ ಸ್ಪ್ರೆಡ್ ಮಾಡಿ ಗಮ್ನ ಬಳೆಗಳನ್ನ ಒಂದಕ್ಕೊಂದು ಅಂಟಿಸ್ಕೋಬೇಕು. ಇದೇ ರೀತಿ 3 ಬಳೆಗಳನ್ನ ಅಂಟಿಸ್ಕೊಬೇಕಾಗತ್ತೆ. ಈ ಥರ 3 ಬಳೆ ಅಂಟಿಸ್ಕೊಂಡಾದ್ಮೇಲೆ ಪಕ್ಕಕ್ಕೆ ಡ್ರೈ ಆಗಕ್ಕೆ ಇಡಬೇಕು. ನೆಕ್ಸ್ಟ್ ಸಿಲ್ಕ್ ಥ್ರೆಡ್ ತೊಗೊಂಡು 30 ಲೇಯರ್ಸ್ ಸುತ್ಕೋಬೇಕು. ಒಂದರೊಟ್ಟಿಗೆ 30 ಲೇಯರ್ಸ್ ಥ್ರೆಡ್ನ ಸುತ್ತಿದಾದಮೇಲೆ ಹೆಡ್ಜಲ್ಲಿ ಕಟ್ ಮಾಡಿ, ಹೆಡ್ಜಲ್ಲಿ ಸ್ವಲ್ಪ ಗಮ್ ಹಾಕಿ ಅದನ್ನು ಬಳೆಗೆ ಸ್ವಲ್ಪ ಹೆಡ್ಜ್ ಗಮ್ ಹಾಕಿ ಸುತ್ತುತ್ತಾ ಬರಬೇಕು. ಪಕ್ಕದಲ್ಲೇ ಸುತ್ತುತ್ತಾ ಬರಬೇಕು. ದಾರ ರಿಂಕಲ್ಸ್ ಹಾಕಬಾರ್ದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡ್ರೆಸ್ಗೆ, ಸ್ಯಾರೀಸ್ಗೆ ನಮಗೆ ಮ್ಯಾಚಿಂಗ್ಗೆ ವೇಸ್ಟ್ ಅಂತ ಬಿಸಾಕಿರ್ತೀವಲ್ಲ ಬ್ಯಾಂಗಲ್ಸ್, ಅದರಲ್ಲಿ ಈ ಥರ ಮಾಡಿ ಹಾಕ್ಕೊಂಡ್ರೆ ತುಂಬ ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹೀಗೆ ಸುತ್ತುತ್ತಾ ಬನ್ನಿ. ಇದೇ ರೀತಿ ಪೂರ್ತಿ ಬಳೆಗೆ ಸುತ್ತಬೇಕು. ಹೀಗೆಲ್ಲ ಎಂಡ್ ಆಯ್ತಲ್ಲ, ಸ್ವಲ್ಪ ಗಮ್ ಹಾಕಿ ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಅದನ್ನು ಹಾಗೆ ಕಂಟಿನ್ಯೂ ಮಾಡಬೇಕು. ಪೂರ್ತಿ ಬಳೆಗೆ ಹೀಗೆ ಸುತ್ತುತ್ತಾ ಬರಬೇಕು. ಇದೇ ರೀತಿ ನಿಮ್ಮ ಇಷ್ಟ, ಎಷ್ಟು ಬ್ಯಾಂಗಲ್ ಬೇಕಾದರೂ ಮಾಡ್ಕೋಬೋದು. ದಪ್ಪದು, ಸಣ್ಣದು. ನಾನೀಗ ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ. ಹೀಗೆ ಟೈಟಾಗಿ ಸುತ್ತಬೇಕು. ಮಧ್ಯೆ ಸ್ವಲ್ಪ ಗಮ್ ಹಾಕಿ ಅದನ್ನು ಟೈಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ಲೂಸ್ ಬಂದುಬಿಡುತ್ತೆ, ಬಿಟ್ಕೊಡುತ್ತೆ. ಮತ್ತು ಇಲ್ಲಿ ಗಮ್ ಹಾಕಿ ಮತ್ತೆ ಟೈಟಾಗಿ ಸುತ್ತಾ ಇದ್ದೀನಿ. ಹೀಗೆ ಸುತ್ತಿದಾದಮೇಲೆ ಲಾಸ್ಟಲ್ಲಿ ಗಮ್ ಹಾಕಿ ನೀಟಾಗಿ ಅದನ್ನು ಸ್ಟಿಕ್ ಮಾಡಬೇಕು. ಅದೇ ಥರ 2 ಬ್ಯಾಂಗಲ್ಲು ಮಾಡಿಕೊಂಡು ಈಗ ಅದಕ್ಕೆ ಸ್ಟೋನ್ ಹೇಗೆ ಹಚ್ಚೋದು ಅಂತ ತೋರಿಸ್ತೀನಿ. ಮೊದಲಿಗೆ ಗಮ್ ಹಾಕ್ಕೊಂಡು ಸೈಡಲ್ಲಿ ಗಮ್ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸ್ಟೋನ್ ಚೈನ್ ಹೀಗೆ ಸುತ್ತಲೂ ಹಾಕ್ತಾ ಬರಬೇಕು.
ಸ್ವಲ್ಪ ಗಮ್ ಹಾಕ್ಕೊಂಡು ಬ್ಯಾಂಗಲ್ ಎಡ್ಜಲ್ಲಿ ಸ್ಟೋನ್ ಚೈನ್ನ ಸ್ಟಿಕ್ ಮಾಡ್ತಾ ಬರಬೇಕು. ಅದೆಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೋಡಿ ಕಟ್ ಮಾಡಿ ಸ್ಟಿಕ್ ಮಾಡಬೇಕು. ಮತ್ತು ಈ ಕಡೆ ಎಡ್ಜಲ್ಲೂ ಅದೇ ಥರ ಗಮ್ ಹಾಕಿ ಸ್ಟೋನ್ ಹಾಕಿ ಸ್ಟಿಕ್ ಮಾಡಬೇಕು. 2 ಸೈಡ್ಸ್ ಮಾಡಬೇಕು. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡಿ ನೀಟಾಗಿ ಸ್ಟಿಕ್ ಮಾಡಬೇಕು. ಈಗ ನೆಕ್ಸ್ಟು ಅದರ ಮಧ್ಯಕ್ಕೆ ನಾವು ಕುಂದನ್ ತೊಗೊಂಡಿದ್ದೀವಲ್ಲ ಅದನ್ನು ಸಮನಾದ ಅಳತೆ ನೋಡಿಕೊಂಡು ಮಧ್ಯ ಒಂದೊಂದು ಅಂಟಿಸ್ಬೇಕು. ಸುತ್ತಲೂ ಗ್ಯಾಪ್ ಬಿಟ್ಟು ಅಂಟಿಸ್ತಾ ಬರಬೇಕು. ದಪ್ಪ ಸ್ಟೋನ್ ಹಾಕಿರ್ತೀವಲ್ಲ ಅದ್ರ ಮಧ್ಯೆ ಮತ್ತೆ ಒಂದೊಂದು ಗೋಲ್ಡ್ ಕಲರ್ ರೌಂಡ್ ಕಲರ್ ಬೀಡ್ಸ್ನ ಕುಂದನ್ನು ಅಂಟಿಸ್ಬೇಕು. ಇದು ಡ್ರೈ ಆದಮೇಲೆ ಲುಕಿಂಗ್ ಸೋ ಬ್ಯೂಟಿಫುಲ್. ಆಮೇಲೆ 2 ಬ್ಯಾಂಗಲ್ ಹಾಕಿ ಥ್ರೆಡ್ ಸುತ್ತಿರ್ತೀವಲ್ಲ ಅದಕ್ಕೆ ಮಧ್ಯದಲ್ಲಿ ಗಮ್ ಹಾಕಿ ಸೆಂಟರಲ್ಲಿ ಚೈನ್ ಹಾಕ್ತಾ ಬರಬೇಕು. ಅದಕ್ಕೂ ಎಷ್ಟು ನೋಡಿಕೊಂಡು ಕಟ್ ಮಾಡಿ ನೀಟಾಗಿ ಪ್ರೆಸ್ ಮಾಡಿ ಸ್ಟಿಕ್ ಮಾಡಬೇಕು. ಇದು ಡ್ರೈ ಹಾಕಿಬಿಟ್ಟು ಆನಂತರ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡ್ರೆಸ್ಗೆ ಮ್ಯಾಚಿಂಗ್ ಸ್ಯಾರೀಸ್, ಮ್ಯಾಚಿಂಗ್ ಡ್ರೆಸ್ಸಸ್, ವೇಸ್ಟ್ ಬ್ಯಾಂಗಲ್ಲಿಂದ ನಾವು ಹೀಗೆ ಸುಂದರವಾದ ಬಳೆಗಳನ್ನ ಮಾಡಿ ಹಾಕ್ಕೊಂಡ್ರೆ